ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಅಪ್ಪನ ಬದಲು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ 6 ಗಂಟೆ ಆಗಿದೆ. ಸ್ಪೆಷಲ್ ಇದೆ ಇವತ್ತು. ಸ್ಪೆಷಲ್ ಏನು ಅಂತ ನಾನು ಹೇಳ್ತೀನಿ, ಬನ್ನಿ. ನಮ್ಮ ಅಪ್ಪ ಮಲಗಿದ್ದಾರೆ. ನಾವು ಕೊಡ್ತಿರೋ ಸರ್ಪ್ರೈಸ್ ಅವ್ರಿಗೆ ಗೊತ್ತಿಲ್ಲ. ಅಪ್ಪ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಅಪ್ಪ. ಏನಲ್ಲ ಇವತ್ತು ಇಷ್ಟೊತ್ತು ಕೇಸ್ ಬಿಟ್ಟಿದ್ರ? ಟೈಮ್ ಎಷ್ಟು? 6:30. ಅವನಲ್ಲಿ ಮೋಟ ಅವನ ಅಜ್ಜಿತ್ತು ಮಲ್ಕೊಂಡ. ಹೌದಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಪ್ಪ ಇವತ್ತು ನಿಮ್ಮ ಬದಲು ನಾನು ಬ್ಲಾಗ್ಸ್ ಮಾಡಿದ್ದೀನಿ. ಹೌದಾ? ಕಳ್ಳ ನಿಮ್ಗೆ ಗೊತ್ತಾಗಬಾರ್ದು ಅಂತ ಮಾಡಿ, ಒಳ್ಳೇದಲ್ವಾ? ಅದರಲ್ಲೇನಿದೆ. ಇವತ್ತು ಅಮ್ಮ ಪಾಲಕ್ ರೈಸ್ ಮಾಡಿದ್ರು. ವಚನಂಗೆ ತಿನ್ನಿಸ್ತಾ ಇದ್ದಾರೆ. ತಿಂತಿದ್ದಾಳೆ, ನಾನು ತಿಂತಿದ್ದೀನಿ. ಈಗ ನಾನು ಸ್ಕೂಲಿಂದ ಬಂದೆ. ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡಿಕೊಂಡು ಬಂದೆ. ಈಗ ಇವತ್ತು ಅಮ್ಮ ಏನು ಸ್ಪೆಷಲ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಬನ್ನಿ ಕೇಳೋಣ. ಏನು ಅಡುಗೆ ಮಾಡ್ತಿದ್ದೀರಾ? ಅಪ್ಪನ ಬರ್ತಡೇ ಅಡುಗೆ. ಏನು ಮಾಡ್ತಿದ್ದೀರಾ ಲಿಸ್ಟಲ್ಲಿ ನೋಡೋಣ. ಜಾಮೂನ್, ಆಮೇಲೆ ಟೊಮೊಟೊ ಸೂಪು, ಹಾಂ, ಆಮೇಲೆ ಫ್ರೈಡ್ ರೈಸ್, ರೋಟಿ ಕರಿನೂ ಮಾಡ್ತಿದ್ದೀರಾ? ನನ್ನ ಫೇವ್ರೆಟ್. ಅದಕ್ಕೆ ದಾಲಾ? ಹೆಸರು ಬೇಳೆ ದಾಲ್. ಓಕೆ. ಅಪ್ಪನ ಜಾಮೂನ್ ಕೊಡೋಣ ಬಾ. ಜಾಮೂನು ಪ್ರತಿ ವರ್ಷನೂ ಒಂದೊಂದು ಗಿಡ ಹಾಕ್ತೀವಿ. ಹೋದ್ಸಲಿ ಅಪ್ಪನ ಬರ್ತಡೇ ದಿವಸ ಬಟರ್ ಫ್ರೂಟ್ ಗಿಡ ಹಾಕಿದ್ವಿ. ಈ ಸಲ ನೇರ್ಲೆಂಡ್ ಮರ ಕೊಟ್ಟಿದ್ದಾರೆ, ಜಮ್ಮು ಟ್ರೀ. ಅದನ್ನು ಹಾಕಕ್ಕೆ ಹೋಗ್ತಿದ್ದೀವಿ. ಪ್ರತಿ ಸಲ ಗಿಡ ತರ್ತಿದ್ವಿ, ಆದರೆ ಇವತ್ತು ತರೋಕ್ಕಾಗಲಿಲ್ಲ. ಅದಕ್ಕೆ ಸ್ಕೂಲಲ್ಲೇ ಕೊಟ್ಟಿದ್ರಲ್ಲ, ಅದನ್ನು ಹಾಕ್ತಿದ್ದೀವಿ. ಬನ್ನಿ ಹಾಕೋಣ. ಹಾಕಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹಾಕ್ಬೇಕು. ಇದೆ ನೇರ್ಲೆಂಡ್ ಸಸಿ. ನಮ್ಮ ಅಯ್ಯನ ಸಮಾಧಿ ಹತ್ರ ಹಾಕ್ತಿದ್ದೀವಿ ಇಲ್ಲಿ. ಈಗ ಇದನ್ನು ಕೆತ್ಬಿಟ್ಟು ಅದರೊಳಗಡೆ ಹಾಕ್ತಾರೆ ಪೇಪರ್ ಬಿಚ್ಚಿ. ಗುಂಡಿ ತೆಗ್ದಾಗೈತೆ. ಈಗ ಗಿಡ ಒಂದು ಹಾಕಬೇಕು. ಗಿಡ ಇಲ್ಲಿದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವೆಲ್ಕಮ್ ಬ್ಯಾಕ್ ಟು ಸ್ಕೂಲ್, SRS ವಿದ್ಯಾನಿಕೇತನ. ಇದು ಎನ್ವಿರಾನ್ಮೆಂಟ್ ಡೇ ದಿವಸ ಹಾಕ್ಬೇಕಿರೋದು. ನಾವಾದರೆ ಇವತ್ತು ಹಾಕ್ತಿದ್ದೀವಿ ನೋಡಿ. ಈಗ ಇದನ್ನು ತಂದು ಇಲ್ಲಿಗೆ ಹಾಕಬೇಕು. ಈಗ ಅಪ್ಪ ಓಪನ್ ಮಾಡ್ತಿದ್ದಾರೆ. ಈಗ ಗಿಡ ಹಾಕಬೇಕು. ತೆಗೆದ್ಬಿಟ್ರು. ಅದೇನಪ್ಪ ಅದು ಹಂಗೆ ಕಪ್ಪಗಾಗೈತಲ್ಲ? ಗೊಬ್ಬರ ಹಾಕಿರ್ತಾರೆ ಕೆಳಗಡೆ. ಅಲ್ಲಿಂದ ಬೇರು ಗಿಡ ಬೆಳಿಬೇಕಲ್ಲ, ಹಂಗಾಗಿ ಗೊಬ್ಬರ ಎಲ್ಲ ಹಾಕಿ ತುಂಬಿಸಿರ್ತಾರೆ. ಹೌದಾ? ಒಂದು ಬೇರೆ ಕೆಳಗಡೆ ಬಂದ್ಬಿಟ್ಟೈತೆ. ಸಕ್ಕೆಲ್ಲ ಹಾಕಿಡ್ಬೇಕಿತ್ತು. ಹೌದು. ಇದು ಮಣ್ಣು ಹಂಗೆ ಇಕ್ಬೇಕಿದ್ರೆ ಇಕ್ಕಿ. ಈಗ ಅದ್ರೊಳಗಡೆ ಹಾಕ್ತಿದ್ದಾರೆ. ಓಕೆ. ನೇರ್ಲೆಂಡ್ ಸಿಕ್ಕಿದ್ರೆ ಸಾಕಿ, ಇದ್ರೊಳಗಡೆ ಚೆನ್ನಾಗಿರುತ್ತೆ. ನೀರು ಹಾಕ್ತಾ ಇರ್ಬೇಕು. ಹಾಕ್ತೀನಿ. ನಾನಂದು ಹಾಕಿಲ್ವಾ ಗಿಡನ? ಬೀಜ ಹಾಕಿಲ್ವಾ? ಅದು ಇದು ಎರಡು ನೋಡ್ಕೊತೀನಿ. ನೆಕ್ಸ್ಟ್ ಬರ್ತಡೇ ಬರೋ ಅಷ್ಟರಲ್ಲಿ ಇನ್ನ ಯಾವ್ದನ ಗಿಡ ತರೋಣ. ಸೇವ್ ಅರ್ತ್ ಆ್ಯಂಡ್ ಸೇವ್ ಪ್ಲಾಂಟ್ಸ್ ಅಲ್ವಾ ಅಪ್ಪ?
ಈಗ ಇದನ್ನು ಮುಚ್ಚುತ್ತಿದ್ದಾರೆ ಅಪ್ಪ. ಮಣ್ಣೆಲ್ಲ ಅದ್ರೊಳಗಡೆ ಹಾಕ್ಬೇಕಲ್ವಾ ಅಪ್ಪ ವಾಪಸ್ಸು? ಗಿಡ ನಿಂತ್ಕೋಬೇಕಲ್ಲ. ಹಾಂ, ಮತ್ತೆ ಫಸ್ಟ್ ತೆಗಿಬೇಕು, ಗಿಡ ಹಾಕಿ ಮತ್ತೆ ಹಾಕ್ಬೇಕು, ಈ ಮಣ್ಣು ತುಂಬಬೇಕು, ಫಿಲ್ ಮಾಡಿ ಅದ್ರ ಮೇಲೆ ಈ ಥರ ಕಾಲು ಹಾಕ್ಬೇಕಲ್ವಾ ಕುತ್ಕೊಳ್ಳಿ ಅಂತ. ಓಕೆ, ಹಾಕಿದಾಗಿದೆ. ಕಲ್ಲು ಸಿಗಬಾರ್ದು ಅಲ್ವಾ? ಕಲ್ಲಿದ್ರೆ ಬೇರೆ ಬೆಳೆಯಲ್ಲ. ನೀಟಾಗಿ ಕಲ್ಲಿಲ್ದಲೆ ಕ್ಲೀನಾಗಿ ತೆಗೆದ್ಬಿಟ್ಟು ಗುಂಡಿ ತೋಡಿ ಆಮೇಲೆ ಹಾಕ್ಬೇಕು. ಮುಚ್ಬೇಕಾದ್ರೂ ಅಷ್ಟೇ ಅಲ್ವಪ್ಪ? ಈಗ ಗಿಡ ಹಾಕಿದಾಯಿತು, ನೀರು ತಗೊಂಬರಕ್ಕೆ ಹೋಗ್ತಿದ್ದೀನಿ. ಈಗ ನೀರು ಹಾಕ್ಬಿಟ್ಟು ಮತ್ತೆ ವಾಪಸ್ ಬರಬೇಕು. ನೀರು ತಗೊಂಡು ನೀರು ಹಾಕಿ ಮತ್ತೆ ವಾಪಸ್ ಬಂದು ಹಬ್ಬಿನಕೆರೆ ಇಳಿಸ್ಬೇಕು. ಬನ್ನಿ, ನೀರು ತುಂಬಿಸ್ಕೊಂಡು ಹೋಗ್ಬಿಟ್ಟು ಹಾಕ್ಬಿಟ್ಟು ಬರೋಣ. ಈಗ ಬಿನ್ಗೆ ಎತ್ಕೊಂಡಿದ್ದೀನಿ, ಅದರೊಳಗಡೆ ವಾಟ್ರ್ ಫಿಲ್ ಮಾಡಬೇಕು. ವಾಟ್ರ್ ಫಿಲ್ ಮಾಡಿಕೊಂಡು ಗಿಡಕ್ಕೆ ಹಾಕಿ ಬರೋಣ. ಈಗ ವಾಟ್ರ್ ಫಿಲ್ ಮಾಡ್ಕೊಂಬರೋಣ ಬನ್ನಿ. ವಾಟರ್ ಈಗ ಫಿಲ್ ಆಗೈತೆ, ಫುಲ್ ತುಂಬಿದೆ. ಈಗ ಆಫ್ ಮಾಡಬೇಕು. ಎತ್ಕೋತೀರಾ? ಎತ್ಕೊಂಡು ಹೋಗ್ತಿದ್ದಾರೆ ಅಪ್ಪ. ಅದನ್ನು ಅಪ್ಪನ ಕೈಯಲ್ಲೇ ಅಪ್ಪನೇ ಹಾಕ್ತಾರೆ. ಈಗ ಅದನ್ನು ಹಾಕ್ಬಿಟ್ರೆ ಹಾಗೆ ದಿನಾಗಲೂ ಹಾಕಬೇಕು. ಜಾಸ್ತಿ ನೀರು ಒಂದು ಬಿನ್ಗೆ ಸಾಕಾಗುತ್ತೆ. ಯಾಕಂದರೆ ಜಾಸ್ತಿ ನೀರು ಹಾಕಿದ್ರೆ ಆ ಬೇರು ಬರ್ತಿರುತ್ತಲ್ಲ, ಆ ಬೇರು ಕೊಳ್ತೋಗ್ಬಿಡುತ್ತೆ. ಜಾಸ್ತಿ ನೀರು ಹಾಕ್ಬಾರ್ದಂತ ಯಾವತ್ತು. ಅದಕ್ಕೆಷ್ಟು ಆ ನೀರು ಅದೆಷ್ಟು ಕುಡಿಯುತ್ತೋ ಅಷ್ಟೇ ಅಂತ ಹಾಕಬೇಕು. ನಮಗೆ ಊಟ ನೀರು ಹೆಂಗೋ ಇವರಿಗೆ ನೀರು ಮತ್ತು ಗೊಬ್ಬರ ತುಂಬ ಇಂಪಾರ್ಟೆಂಟ್. ನಮಗೆ ಫುಡ್ಡು ವಾಟರ್ ಇಂಪಾರ್ಟೆಂಟ್ ಆದರೆ ಇವರಿಗೆ ವಾಟರ್ ಮತ್ತು ಗೊಬ್ಬರ ಇಂಪಾರ್ಟೆಂಟ್. ಇದಿದ್ರೇ ಇವ್ರು ಬೆಳೆಯೋದು, ಇಲ್ಲಾಂದರೆ ಬೆಳೆಯೋಕ್ಕಾಗಲ್ಲ. ನೀಟಾಗಿ ಸಾಯಂಕಾಲದೊತ್ತು ಇಲ್ಲ ಬೆಳಗ್ಗೆ ಹೊತ್ತು ಬಂದು ವಾಟರ್ ಹಾಕಿ ಮತ್ತು ಅದಕ್ಕೆ ಗೊಬ್ಬರ ಬರುತ್ತಲ್ಲ, ಗೊಬ್ಬರ ಹಾಕಿದ್ರೆ ಅದು ಒಂದು ದೊಡ್ಡ ಟ್ರೀ ಬೆಳೆಸ್ಬೋದು ನಾವು. ಆವಾಗ ನಾವು ಬೆಳಿಬೇಕು ಅಂದರೆ ನಾವು ಫುಡ್ಡು ವಾಟರ್ ಇಲ್ದಲೆ ನಾವು ಬೆಳೆಯೋಕ್ಕಾಗಲ್ಲ. ಇದು ಹಾಗೆ ವಾಟರು ಮತ್ತು ಗೊಬ್ಬರ ಸಾಯಿಲ್ ಇಲ್ಲ ಅಂದರೆ ಬೆಳೆಯೋಕ್ಕಾಗಲ್ಲ. ಉಡ್ಲೇಬೇಕು, ಇಲ್ಲಾಂದರೆ ಬೆಳೆಯಲ್ಲ ಅಷ್ಟೇ. ಈಗ ಕೇಕ್ ತರಕ್ಕೆ ಹೋಗಿದ್ವಿ, ಕೇಕ್ ತಗೊಂಡ್ಬರ್ತಾ ಇದ್ದೀವಿ ಶಿವಗಂಗೆ ಹತ್ರ. ನೆಕ್ಸ್ಟ್ ಈಗ ಕೇಕ್ ಕಟ್ ಮಾಡೋದು ಒಂದೈತೆ. ನೋಡಿ ಸ್ನೇಹಿತರೆ, ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಈ ಥರ ಕೇಕ್ ಕಟ್ ಮಾಡೋದು ಈ ಥರ ಎಲ್ಲ ನನಗೆ ಇಷ್ಟ ಆಗಲ್ಲ. ಆದರೂ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಆಸೆಗೋಸ್ಕರ ನಮ್ಮ ಮನೆಯವರು ಈ ಥರ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಏಕೆಂದರೆ ಮಕ್ಕಳ ಆಸೆ ಇಂಪಾರ್ಟೆಂಟ್ ಅಂಥೇಳಿ. ಸೊ ಕೇಕ್ ತಂದರು, ಎಲ್ಲ ವ್ಯವಸ್ಥೆ ಮಾಡಿ. ಇವತ್ತು ಇನ್ನೊಂದು ವಿಶೇಷ, ಬೆಳಗ್ಗೆನೇ ಹೇಳಿದ್ಲು ನಾನು ಬ್ಲಾಗ್ ಮಾಡಿದ್ದೀನಿ ಬೆಳಗ್ಗಿಂದ ಅಂಥೇಳಿ. ಅದೊಂದು ದೊಡ್ಡ ಖುಷಿ ಆಗೋಯ್ತು ನನಗೆ, ಏನೇನು ಮಾಡ್ತಾರೆ ಅಂಥೇಳಿ. ನೋಡಿದ್ದೀನಿ, ಪರವಾಗಿಲ್ಲ, ಬ್ಲಾಗ್ ಚೆನ್ನಾಗಿ ಮಾಡ್ತಾಯಿದ್ದಾಳೆ. ಅವಳಿಗೆ ಕಲೆ ಚೆನ್ನಾಗಿದೆ ನನ್ನ ದೊಡ್ಡ ಮಗಳಿಗೆ. ಸೊ ಅದ್ರ ಜೊತೆ ಚಿಕ್ಕ ಮಗಳು ಸೇರ್ಕೊಂಡು ಬ್ಲಾಗು ಅದು ಇದು ಏನೇನೋ ಮಾತಾಡ್ತಿರ್ತಾಳೆ. ನೋಡಿ ನನ್ನ ಮಗ ತೀಟೆ, ಅವನು ಎಲ್ಲರಿಗಿಂತ ಮುಂಚೆ ಕೈ ಇಕ್ಬೇಕು ನನಗೆ ಕೇಕ್ ಕಟ್ ಮಾಡೋಕ್ಕೆ ಹತ್ರ ಓಡ್ತಾನೆ. ಸೊ ಎಲ್ಲರೂ ಸಿಹಿ ಹಂಚ್ಕೊಂಡು ತಿಂದ್ವಿ, ಭಾಳ ಖುಷಿ ಆಯಿತು. ಈಗ ಏನೇ ಮಾಡ್ರಿ, ಈ ಮಕ್ಕಳಿಗೋಸ್ಕರ ಏನೇ ಮಾಡ್ರಿ ಎಷ್ಟು ಖುಷಿ ಆಗುತ್ತೆ ಅಂದರೆ, ಆ ಮಕ್ಕಳು ನಗುನಲ್ಲೇ ನಮ್ಮ ತಂದೆ ತಾಯಿಗಳ ಸಂತೋಷ ಇರುತ್ತೆ. ಬಟ್ ಏನು ಮಾಡ್ತಾರೆ, ಇವತ್ತು ನಮ್ಮ ತಂದೆ ತಾಯಿ, ನನ್ನ ತಮ್ಮ ಎಲ್ಲ ಇದ್ದಿದ್ರೆ ಇನ್ನೂ ಖುಷಿ ಪಡೋರು. ಅನ್ಎಕ್ಸ್ಪೆಕ್ಟೆಡಾಗಿ ಬಾಬಣ್ಣವ್ರ ಫ್ಯಾಮಿಲಿ ಮನೆಗೆ ಬಂದರು. ಸೊ ಇದೊಂಥರ ಮೆರುಗು ಕೊಡ್ತು ನನಗೆ, ಭಾಳ ಖುಷಿ ಆಯಿತು. ಸೊ ಎಲ್ಲ ಕೇಕ್ ತಿಂದು ಊಟ ಮಾಡಿದ್ವಿ. ಮನೇಲಿ ಒಳ್ಳೆ ಅಡುಗೆ ಮಾಡಿದರು. ನನ್ನ ಮಗಳು ಏನೋ ಸಂಜೆ ಲೀಸ್ಟ್ ಹೇಳಿದ್ಲಲ್ಲ, ಅಷ್ಟೂ ಮಾಡಿದರು. ಸುಮಾರು ಮಧ್ಯಾಹ್ನದಿಂದ ಕಷ್ಟಪಟ್ಟು ನಮ್ಮ ಮನೆಯವ್ರು ಮಾಡಿದ್ದಾರೆ. ಒಳ್ಳೆ ದಾಲು, ರೊಟ್ಟಿ, ಚಪಾತಿ ಮತ್ತು ಇದೇನು ಸೂಪು ಎಲ್ಲ ಸಖತ್ ಮಾಡಿದರು. ಥ್ಯಾಂಕ್ ಯು. ನನ್ನ ಎರಡೂ ಮಕ್ಕಳು ಏನೋ ಗಿಫ್ಟ್ ಕೊಡ್ತಾರೆ, ನೋಡೋಣ ಬನ್ನಿ. ಏನು ಮಾಡಲಿದು? ಏನಿದು? ಏನಿದು? ಮನೆ ಅಂತೆ. ಯಾರ್ದು? ನಿನ್ನ ಮನೆ ನನಗೆ ಕೊಟ್ಟಿದ್ದೀರಾ? ಓ ಚೆನ್ನಾಗಿದೆ ಮಗಳೇ, ಸೂಪರ್. ಓ ಇದು ಮತ್ತೆ ವಿಡಿಯೋ ಏನಕ್ಕೆ ಹಂಗೆ ಮಾಡಿದ್ರಿ? ಓಪನ್. ಅಪ್ಪ, ಹ್ಯಾಪಿ ಬರ್ತ್ಡೇ ಅಪ್ಪ. ಥ್ಯಾಂಕ್ ಯು ಮಗಳೇ.
ಕಳ್ಳ ಮಗಂದು. ಯಾರು ಮಾಡಿದ್ದಿದ್ದಲ್ಲ, ನೀನೇ ಮಾಡ್ದ? ಸೂಪರ್ ಮಗಳೇ. ಓಕೆ ಓಕೆ. ಹಾಂ, ನಿಂದು ಏನು ಡಿಸೈನ್, ಕಲರ್ಸ್ ಎಲ್ಲ ಇದು ಮಾಡಿದ್ದೀರಾ? ಹಾರ್ಟ್ ರೈನ್ಬೋ ತರ ನಿಮ್ ಲೈಫ್ ಕಲರ್ಫುಲ್ ಆಗಿರ್ಲಿ ಅಂತ ಈ ತರ ಮಾಡಿದೀನಿ. ಓ, ಒಳಗಡೆ ರೈನ್ಬೋ ಇದೆಯಾ? ನೋಡಿ ಚೆನ್ನಾಗಿದೆ. ಹ್ಯಾಪಿ ಬರ್ತ್ಡೇ ಅಪ್ಪ. ಥ್ಯಾಂಕ್ ಯು ಮಗಳೇ. ವೆಲ್ಕಮ್. ನೀವೇ ಮಾಡಿದ್ರ ಇದು? ಇದು ಹೆಂಗೆ ಬಂತಿದ್ದಲ್ಲ ಐಡಿಯಾ? ಚೆನ್ನಾಗಿ ಮಾಡಿದ್ರ. ಸೂಪರ್, ಥ್ಯಾಂಕ್ ಯು ಪಾ. ವೆಲ್ಕಮ್. ಓಕೆ 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 ಓಕೆ. ಕಳ್ಳ ಮಕ್ಕಳು. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ನಮ್ಮ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಳ್ಳೆ ಒಳ್ಳೆ ವಿಡಿಯೋಗಳು ಬರ್ತಿರುತ್ತೆ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್.